ದಾಳಿಯನ್ನ ಮಾಡ್ತಾ ಇರ್ತಕ್ಕಂತ ಭಯೋತ್ಪಾದಕ ಸರ್ಕಾರಕ್ಕೆ, ಗೋವುಗಳ ಹತ್ಯೆ ಗೋವುಗಳ ಮಾರಣ ಹೋಮ ಮಾಡ್ತಾ ಇರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಆಶ್ಚರ್ಯ ಆಗತ್ತೆ, ಕಣ್ಣಲ್ಲಿ ರಕ್ತ ಬರುತ್ತೆ, ಕಣ್ಣೀರಲ್ಲ, ನಾಚಿಕೆ ಆಗುತ್ತೆ ನಮಗೆ. ಈ ಮಾನವ ಸಮಾಜ ತಲೆ ಎತ್ತಿ ನಡೆಯಕ್ ಸಾಧ್ಯ ಇಲ್ಲ. ಆ ತರದ ಒಂದು ಘಟನೆ, ಅತ್ಯಂತ ಹೀನವಾಗಿರ್ತಕ್ಕಂಥ ಕೃತ್ಯ, ಭೀಭತ್ಸವಾಗಿರ್ತಕ್ಕಂಥ ಕೃತ್ಯ, ನಾಚಿಕೆಯಿಂದ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಸಂಭವಿಸಿತು. ಅದೇನು ಅಂದ್ರೆ 8 ಹಸುಗಳನ್ನ ಸಾಕಿರ್ತಕ್ಕಂಥ ಕರ್ಣ ಎಂತಕ್ಕಂಥ ಚಾಮರಾಜಪೇಟೆಯಲ್ಲಿ ಒಂದು ಮನೆ ಮುಂದೆ ಹಸುಗಳನ್ನ ಸಾಕಿದ್ದಾರೆ. 8 ಹಸುಗಳು. ಸಣ್ಣ ಕರು ಇದೆ ಒಂದು ಹಸುಗೆ. ಆ ಹಸುವಿನ ಕೆಚ್ಚಲನ್ನ ಬ್ಲೇಡ್ ಇಂದ ಕೊಯ್ದಿದ್ದಾರೆ. ಇನ್ನೊಂದು ಹಸುವಿಗೆ ಆ ಹಸುವಿನ ಕೆಚ್ಚಲಿನ ಒಂದು ತೊಟ್ಟನ್ನ ಕೊಯ್ದು ಬಿಸಾಕಿದ್ದಾರೆ. ಮತ್ತೊಂದು ಹಸುವಿಗೆ ಕೆಚ್ಚಲಿನ 2 ತೊಟ್ಟುಗಳನ್ನ ಕೊಯ್ದು ಬಿಸಾಕಿದ್ದಾರೆ. ಮತ್ತೊಂದು ಹಸುವಿಗೆ 4 ಕಾಲುಗಳಲ್ಲಿ ಹಿಂದಿನ ಕಾಲಿಗೆ ಮಚ್ಚಿನಿಂದ ಕೊಚ್ಚಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ರಾಜ್ಯದ ರಾಜಧಾನಿಯಲ್ಲಿ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ, ವೆಟರ್ನರಿ ಹಾಸ್ಪಿಟಲ್ ಪಕ್ಕದಲ್ಲಿ ಸಿಸಿ ಕ್ಯಾಮೆರಾಗಳೆಲ್ಲವೂ ಇದ್ದಾವೆ. ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಬೆಳಗಿನ ಜಾವದ ಸಮಯದಲ್ಲಿ ಆ ಹಸುಗಳನ್ನ ಕೆಚ್ಚಲನ್ನ ಬ್ಲೇಡ್ ಇಂದ ಕೊಯ್ದು ಹಾಕಿದ್ರಿಂದ 16 ಲೀಟರ್ ರಕ್ತ ಹರಿದೋಗಿದೆ. ಆ ಕಾಲಿನ ಮೂಲಕ ಹರಿದು ಹೋಗಿರ್ತಕ್ಕಂಥ ರಕ್ತವನ್ನ ಮೀಡಿಯಾದಲ್ಲಿ ಕಾಣಿಸಬಾರ್ದು ಅಂತೇಳಿ ನೀರು ಹಾಕಿ, ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ, ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಯಾರೋ ಒಬ್ಬ ಬಿಹಾರದ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ, ಅವನೇ ಮಾಡಿದ್ದ ಅನ್ನಕ್ಕೆ ಏನ್ ಸಾಕ್ಷಿ ಇದೆ? ಕರ್ನಾಟಕ ರಾಜ್ಯದಲ್ಲಿ ಯಾರು ಇಲ್ವಾ? ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ, ಯಾರಿಗೋ ಕಣ್ಣಿಗೆ ಮಣ್ಣೆರ್ಚೋದಕ್ಕೋಸ್ಕರವಾಗಿ ನೀವು ಅರೆಸ್ಟ್ ಮಾಡಿರಬಹುದು. ಆದ್ರಿಂದ ಇದ್ರೊಳಗೆ ನಿಜವಾಗ್ಲೂ ಯಾರು ತಪ್ಪಿತಸ್ಥರಾಗಿದ್ದಾರೆ, ಯಾರು ಆ ಹಸುಗಳ ಕೆಚ್ಚಲನ್ನ ಕೊಯ್ದಾಕಿದ್ದಾರೆ, ಅವರೆಲ್ಲರನ್ನು ಕೂಡ ಬಂಧಿಸಬೇಕು. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಸಾವಿರಾರು ಹಸುಗಳ ಮಾರಣ ಹೋಮ ನಡೀತಾ ಇದೆ. ಹಳ್ಳಿಗಳಲ್ಲಿ, ತಾಲೂಕ್ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಹಾಡು ಹಗಲೇನೆ ವಾಹನಗಳಲ್ಲಿ ಹಸುಗಳನ್ನ ಸಾಗಿಸ್ತಾ ಇದ್ದಾರೆ ಕಸಾಯಿಖಾನೆಗೆ. ಹಾಗಾಗಿ ಸರ್ಕಾರಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ, ಮನುಷ್ಯರಿಗೂ ಕೂಡ ರಕ್ಷಣೆ ಇಲ್ಲ. ಆದ್ರಿಂದ ನಿಮ್ ಕೈಯಲ್ಲಿ ಇರೋ ಗೋವುಗಳಿಗೆ ರಕ್ಷಣೆಯನ್ನ ಕೊಡೋದಕ್ಕಾಗದೆ ಹೋದ್ರೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ, ಆ ಹಸುಗಳು 3 ಹಸುಗಳಿಗೇನು ದೇಹಕ್ಕೆ ತೊಂದರೆಯಾಗಿದೆ, ರಕ್ತ ಹರಿದೋಗಿದೆ, ಮನುಷ್ಯ ತಲೆ ಎತ್ತಿ ಓಡಾಡಕ್ಕಾಗೋದಿಲ್ಲ. ಆ ರೀತಿಯ ಒಂದು ಅಮಾನವೀಯ ಕೃತ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಪಶುಸಂಗೋಪನಾ ಸಚಿವರು ಕೂಡಲೇ ಧಾವಿಸಿ ಬರಬೇಕಾಗಿತ್ತು, ಆದ್ರೂ ಬರಲಿಲ್ಲ. ಆದ್ರಿಂದ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ, ಆ ಮನೆಗೆ ಕನಿಷ್ಠ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡಲೇ ಸರ್ಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.